Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಪ್ರಾರ್ಥನೆ 3ನೇ ದಿವಸದಲ್ಲಿ ನಾವಿದ್ದೇವೆ. ನಾವು ಒಂದು ವಿಷಯದ ಬಗ್ಗೆ ಧ್ಯಾನ ಮಾಡ್ತಿದ್ದೇವೆ. ದೇವರ ವಿಚಾರವಾಗಿ ಆಳವಾಗಿ ತಿಳಿದುಕೊಳ್ಳುವುದು. ಸ್ತುತಿ ಆರಾಧನೆ ಮುಖಾಂತರ ದೇವರನ್ನ ಹುಡುಕುವುದು. ದೇವರ ವಾಕ್ಯದ ಮುಖಾಂತರವಾಗಿ ದೇವರನ್ನ ಹುಡುಕುವುದು. ಇದನ್ನೇ ನಾವು ಸತ್ಯವೇದದಲ್ಲಿ ಓದೆವು. ಕೀರ್ತನೆ 63ನೇ ಅಧ್ಯಾಯ 1ರಿಂದ 3 ವಚನಗಳು. My soul thirsts for you, my whole body longs for you in this parched and weary land where there is no water. I have seen you in your sanctuary and gazed upon your power and glory. Your unfailing love is better than life itself. How I praise you. ದೇವರೇ, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀನಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. What are the benefits of being alone with God? ಇವತ್ತಿನ ದಿವಸ ನಾವು ಕರ್ತನ ಜೊತೆ ನಾವು ಒಂಟಿಗರಾಗಿ ಏಕಾಂತವಾಗಿ ಇರುವುದರಿಂದ ನಮಗಿರುವ ಲಾಭ ಏನು, ನಮಗಿರುವಂತಹ ಉಪಯೋಗ ಏನು ಅನ್ನೋದನ್ನ ಕಲಿಯೋದಕ್ಕೆ ಹೋಗ್ತಾ ಇದ್ದೇವೆ. Number 1. ಮೊದಲದಾಗಿ ನೋಡುವಾಗ secrets will be revealed. ನಮಗೆ ರಹಸ್ಯಗಳು ದೇವರು ಪ್ರಕಟಪಡಿಸುವ ಆತನಾಗಿದ್ದಾನೆ. God is all wise and is all knowing. ದೇವರು ಆತನು ಸರ್ವಜ್ಞಾನಿಯಾಗಿದ್ದಾನೆ, ಸರ್ವ ಬಲ್ಲವನಾಗಿದ್ದಾನೆ. God knows everything. ದೇವರು ಎಲ್ಲವನ್ನ ತಿಳಿದುಕೊಂಡಿದ್ದಾನೆ. So when you spend time with all wise God, all knowing God, ನೀವು ಸರ್ವಜ್ಞಾನಿಯಾಗಿರೋ ಸರ್ವವಲ್ಲವನಾದ ದೇವರ ಜೊತೆ ನೀವು ಸಮಯವನ್ನ ಕಳೆಯುವಾಗ no things will be hidden with you. ನಿಮ್ಮಿಂದ ಯಾವುದೇ ವಿಚಾರಗಳು ಅದು ಬಚ್ಚಿಡಲ್ಪಡುವುದಿಲ್ಲ. The mysteries will be revealed. ನಿಮಗೆ ಎಲ್ಲ ರಹಸ್ಯಗಳು ನಿಮಗೆ ಪ್ರಕಟವಾಗುತ್ತವೆ. The hidden things in your life will be revealed. ಬಚ್ಚಿಡಲ್ಪಟ್ಟಂತ ವಿಚಾರಗಳು ದೇವರು ನಿಮಗೆ ಪ್ರಕಟಪಡಿಸುತ್ತಾನೆ. If you read Daniel chapter 2 verse number 22, ಈ ಸಮಯದಲ್ಲಿ ನೀವು ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 22ನೇ ವಚನವನ್ನು ಓದುವುದಾದರೆ, Daniel says, ದಾನಿಯೇಲನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, he reveals deep and mysterious things and knows what lies hidden in darkness, though he is surrounded by light. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 22ನೇ ವಚನ, ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ, ತೇಜಸ್ಸು ಆತನಲ್ಲೇ ನೆಲೆಗೊಂಡಿದೆ. God is surrounded by light. ದೇವರು ತೇಜಸ್ಸಿನಿಂದ ಆವರಿಸಲ್ಪಟ್ಟಿದ್ದಾನೆ. Still he knows what is happening, what is in the darkness. ಆದರೂ ಕೂಡ ಆತನಿಗೆ ಕತ್ತಲೆಯಲ್ಲಿ ಏನು ನಡೀತಿದೆ, ಏನು ಕಾರ್ಯಗಳಿದಾವೆ ಅನ್ನೋದನ್ನು ಆತನು ಬಲ್ಲವನಾಗಿದ್ದಾನೆ. The scripture says that darkness is not dark unto God. ಯಾಕೆಂದ್ರೆ ಈ ಕತ್ತಲೆಯು ದೇವರಿಗೆ ಕತ್ತಲೆ ಆಗಿಲ್ಲ ಎನ್ನುವುದನ್ನು ದೇವರ ವಾಕ್ಯ ಹೇಳುತ್ತದೆ. ಆತನು ತೇಜಸ್ಸಾಗಿದ್ದಾನೆ, ಬೆಳಕಾಗಿದ್ದಾನೆ. ಎಲ್ಲಿ ಬೆಳಕಿರುತ್ತದೋ everything will be revealed. ಎಲ್ಲವೂ ಕೂಡ ಪ್ರಕಟವಾಗುವಂತದ್ದಾಗಿದೆ. You sit with God. ನೀವು ಯಾವಾಗ ದೇವರ ಜೊತೆ ಕುಳಿತುಕೊಳ್ಳುತ್ತೀರೋ, God reveals things unto you. ದೇವರು ನಿಮಗೆ ಆ ಒಂದು ವಿಚಾರಗಳನ್ನ ಪ್ರಕಟಪಡಿಸುವ ಆತನಾಗಿದ್ದಾನೆ. Yesterday a sister shared her experience with me. ನಿನ್ನೆ ದಿವಸ ಒಬ್ಬ ಸಹೋದರಿ ನನಗೆ ಈ ರೀತಿಯಲ್ಲಿ ತಮ್ಮ ಅನುಭವವನ್ನ ಈ ರೀತಿಯಲ್ಲಿ ಹಂಚಿಕೊಳ್ಳುತ್ತಾರೆ. She has this weakness of getting anger. ಅವರಿಗೆ ಕೋಪ ಬರುವಂತ ಒಂದು, ಆ ಸಿಟ್ಟು ಬರುವಂತ ಒಂದು ಬಲಹೀನತೆ ಇತ್ತು. And she is invoked to quarrel with people around her. ಅವರ ಸುತ್ತಲಿರುವಂತ ಜನರ ಜೊತೆ ನಾನು ಯಾವಾಗಲೂ ಜಗಳವಾಡಬೇಕು ಎನ್ನುವ ರೀತಿಯಲ್ಲಿ ಪ್ರೇರೇಪಣೆ ಅವರಿಗೆ ಉಂಟಾಗುತ್ತಿತ್ತು. That's her problem. ಅದು ಅವರ ಸಮಸ್ಯೆ ಆಗಿತ್ತು. And she told me this thing. ಅವರು ಈ ರೀತಿಯಲ್ಲಿ ನನಗೆ ಈ ರೀತಿಯಲ್ಲಿ ಹಂಚಿಕೊಂಡರು. She was spending time with God. ದೇವರ ಜೊತೆ ನಾನು ಸಮಯವನ್ನ ಕಳೆಯುವಾಗ One day God showed unto her in a dream. ಒಂದು ದಿವಸ ಅವರಿಗೆ ದೇವರು ಈ ರೀತಿಯಲ್ಲಿ ಕನಸಿನಲ್ಲಿ ತೋರಿಸಿಕೊಂಡರು. There is a devil inside of her. ಆಕೆ ಒಳಗಡೆ ಒಬ್ಬ ಸೈತಾನನ ಕಾರ್ಯ ಮಾಡುತ್ತಿದ್ದಾನೆ. That devil is provoking her to get angry over everyone. ಆ ಸೈತಾನನೇ, ಆ ಒಳಗಡೆ ಒಂದು ದುರಾತ್ಮವು ಆಕೆಯನ್ನ ಎಲ್ಲರ ಜೊತೆ ಜಗಳವಾಡುವಂತೆ ಪ್ರೇರೇಪಿಸುತ್ತಿದೆ. Yesterday when she shared this dream with me, ನಿನ್ನೆ ದಿವಸ ನನಗೆ ಅವರು ಆ ಒಂದು ದರ್ಶನವನ್ನು ಹೇಳಿದಾಗ I explained to her ನಾನು ಅವರಿಗೆ ಈ ರೀತಿ
ರೀತಿಯಲ್ಲಿ ವಿವರಣೆಯನ್ನು ಹೇಳಿದೆ. See what was hidden for you since years. ಓ ವರ್ಷಾನುಗಟ್ಟಲೆಯಿಂದ ನಿಮಗೆ ಆ ಒಂದು ವಿಚಾರವು ಬಚ್ಚಿಡಲ್ಪಟ್ಟಿದ್ದು. Because when you spend time with God, ನೀವು ಯಾವಾಗ ದೇವರ ಜೊತೆ ನಿಮ್ಮ ಒಂಟಿಯಾದ ಏಕಾಂತವಾದ ಸಮಯವನ್ನ ಕಳೆದಿದ್ದರೋ, God has revealed the source, problem, the cause for your quarreling. ದೇವರು ನೀವು ಜಗಳವಾಡುವುದಕ್ಕೆ ಮೂಲ ಕಾರಣ ಯಾವುದೆಂದು ಆತನು ತೋರಿಸಿಕೊಟ್ಟನು. I told her you have the devil problem. ನಾನು ಆಕೆಗೆ ಈ ರೀತಿಯಲ್ಲಿ ಹೇಳಿದೆ, ನಿಮಗೆ ಒಂದು ಸೈತಾನನ ಸಮಸ್ಯೆ ಇದೆ, It is inside of you. ಅದು ನಿಮ್ಮ ಒಳಗಡೆ ಇದೆ. But if you can spend more time with God, ನೀವು ದೇವರ ಜೊತೆ ಹೆಚ್ಚಿನ ಸಮಯವನ್ನು ನೀವು ಕಳೆಯುವುದಾದರೆ, if you read more and more the word of God, ದೇವರ ವಾಕ್ಯವನ್ನು ಹೆಚ್ಚು ಹೆಚ್ಚಾಗಿ ಓದುವುದಾದರೆ, the word will transform you. ಆ ಒಂದು ವಾಕ್ಯವು ನಿಮ್ಮನ್ನ ಬದಲಾಯಿಸುವಂತದ್ದಾಗಿದೆ. You don't need any casting of demons. ನಿಮಗೆ ಯಾವುದೇ ರೀತಿಯಲ್ಲಿ ಯಾರು ಕೂಡ ದೆವ್ವವನ್ನ ಬಿಡಿಸಬೇಕಾದ ಅಗತ್ಯವಿಲ್ಲ. Automatically it will go off from you. ಅದು ನಿಮ್ಮಿಂದ ಅದು ಆ ತಕ್ಷಣವಾಗಿ ತಾನಾಗಿ ಬಿಟ್ಟು ಹೋಗುವಂತದ್ದಾಗಿದೆ. See, God revealed the problem behind the quarreling and anger. ದೇವರು ಆಕೆ ಜಗಳವಾಡೋದಕ್ಕೆ ಇದ್ದಂತ ಆದ್ರ ಹಿಂದೆ ಇದ್ದಂತ ಮೂಲ ಕಾರಣ ಮತ್ತು ಅದಕ್ಕಿರುವಂತ ಕಾರಣವನ್ನು ತಿಳಿಸಿಕೊಟ್ಟ. Secrets will be revealed. ಎಲ್ಲ ನಿಮ್ಮ ರಹಸ್ಯಗಳು ಪ್ರಕಟಗೊಳ್ಳುವಂತದ್ದಾಗಿದೆ. Secret problems will be revealed. ರಹಸ್ಯವಾದ ಸಮಸ್ಯೆಗಳು ದೇವರು ಅದನ್ನ ಪ್ರಕಟಗೊಳಿಸುವಾತನಾಗಿದ್ದಾನೆ. Spend time with God. ದೇವರ ಜೊತೆ ಸಮಯವನ್ನು ಕಳೆಯುವವರಾಗಿರ್ರಿ. Number 2. ಎರಡನೇದಾಗಿ, So when you spend time with God, ಯಾವಾಗ ನೀವು ದೇವರ ಜೊತೆ ಸಮಯವನ್ನು you ಕಳೆಯುತ್ತೀರೋ, will be empowered. ನೀವು ಬಲಗೊಳ್ಳುವವರಾಗಿರುತ್ತೀರಿ. When you spend time alone with God, ನೀವು ದೇವರ ಜೊತೆ ಏಕಾಂತವಾಗಿ ಸಮಯವನ್ನು not ಕಳೆಯುವಾಗ only get renewal of your physical strength, ಕೇವಲ ನೀವು ಶಾರೀರಿಕವಾದ ಬಲವನ್ನು ಹೊಂದುವುದು ಮಾತ್ರವಲ್ಲ, you also will have the spiritual refueling in your life. ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಿಕವಾದ ಒಂದು ಪುನರ್ ತುಂಬಿಸುವಿಕೆ ನಿಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. If you read Isaiah chapter 40 verse number 31, ಯೆಶಾಯ 40ನೇ ಅಧ್ಯಾಯ 31ನೇ ವಚನವನ್ನು ಓದುವುದಾದರೆ, those who wait on the Lord shall renew their strength, they shall mount up with wings on like eagles, they shall run and not be weary, they shall walk and not faint. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹತ್ತುಗಳಂತೆ ರೆಕ್ಕೆಗಳನ್ನು ಬಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. Hallelujah. Hallelujah. The Bible talks about Caleb. ಸತ್ಯವೇದವು ಕಾಲೇಬನ ವಿಚಾರವಾಗಿ ಮಾತನಾಡುತ್ತದೆ. The Bible talks about his physical strength. ಆತನ ಶಾರೀರಿಕ ಬಲದ ವಿಚಾರವಾಗಿ At ಮಾತನಾಡುತ್ತದೆ. the same time, ಅದೇ ಸಮಯದಲ್ಲಿ the Bible talks about his spiritual strength. ಸತ್ಯವೇದವು ಆತನ ಆತ್ಮದಲ್ಲಿ ಇದ್ದಂತಹ ಬಲದ ವಿಚಾರಗಳು ಕೂಡ Because ಮಾತನಾಡುತ್ತದೆ. the Bible says he was a man with a different spirit. ಸತ್ಯವೇದ ಹೇಳುತ್ತದೆ ಆತನು ವಿಭಿನ್ನ ಒಂದು ಆತ್ಮ ಉಳ್ಳವನಾಗಿದ್ದನು ಎನ್ನುವುದನ್ನು ಸತ್ಯವೇದ The ಹೇಳುತ್ತದೆ. Bible talks about his physical strength. ಆತನ ಒಂದು ಶಾರೀರಿಕ ಒಂದು ಶಕ್ತಿಯ ವಿಚಾರವಾಗಿ ಸತ್ಯವೇದ At ಮಾತನಾಡುತ್ತದೆ. the same time, the Bible tells him he was a man with a different spirit. ಅದೇ ಸಮಯದಲ್ಲಿ ಆ ಕಾಲೇಬರು ವಿಭಿನ್ನ ಆತ್ಮವನ್ನ ಹೊಂದಿದ್ದರು ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. God says it. ದೇವರು ಅದನ್ನು ಹೇಳ್ತಿದ್ದಾನೆ. Caleb is a man with a different spirit. ಕಾಲೇಬರು ಒಬ್ಬ ವಿಶೇಷವಾದ ಆತ್ಮವನ್ನು ಹೊಂದಿದಂತ ವ್ಯಕ್ತಿಯಾಗಿದ್ದಾನೆ ಎನ್ನುವುದನ್ನು He is ಹೇಳ್ತದೆ. not like any other person. ಆತನು ಬೇರೆ ರೀತಿಯ ವ್ಯಕ್ತಿಗಳಂತಲ್ಲ. He has a spirit different. ಆತನ ಒಳಗಡೆ ಇರುವಂತಹ ಆತ್ಮ ಅದು ವಿಶೇಷವುಳ್ಳದ್ದು, ವಿಶೇಷತೆ ಉಳ್ಳದ್ದು. Because Caleb says, ಯಾಕಂದ್ರೆ ಕಾಲೇಬನ ಈ ರೀತಿಯಲ್ಲಿ ಹೇಳ್ತಿದ್ದಾನೆ, now I am 85 years old. ನಾನು 85 ವರ್ಷದವನಾಗಿದ್ದೇನೆ. But now I'm still as strong as I was at 40 years old. ಅದೇ ಕಾಲೇಬನ ಹೇಳ್ತಿದ್ದಾನೆ, ನಾನು 85 ವರ್ಷದವನಾಗಿದ್ದರೂ ಕೂಡ 45 ವರ್ಷದಲ್ಲಿ ಇದ್ದಂತ ನನಗೆ ಶಕ್ತಿ, ಬಲ, ಸಾಮರ್ಥ್ಯ ನನ್ನಲ್ಲಿ ಉಂಟು ಎಂದು ಆತನು ಹೇಳ್ತಿದ್ದಾನೆ. Hallelujah. I Hallelujah. have seen certain people who are old, ನೀವು ಕೆಲವು ವ್ಯಕ್ತಿಗಳನ್ನು ನೋಡಿದ್ದೀರಾ, ಅವರಿಗೆ ವಯಸ್ಸಾಗಿರುತ್ತೆ, but still they can work like young men. ಆದರೂ ಕೂಡ ಅವರು ಯೌವನಸ್ಥರ ರೀತಿಯಲ್ಲಿ ಅವರು ಕೆಲಸ How ಮಾಡುವವರಾಗಿರುತ್ತಾರೆ. is this possible? ಇದು ಹೇಗೆ ಸಾಧ್ಯ? God has given them the spirit, the physical strength. ದೇವರು ಅವರಿಗೆ ಶಾರೀರಿಕ ಬಲವನ್ನ ಆ ಒಂದು ವಯಸ್ಸಿನಲ್ಲಿ ಕೆಲಸ ಮಾಡುವಂತೆ ಕೊಟ್ಟಿದ್ದಾರೆ. That's God's giving. ಅದು ದೇವರ ಒಂದು ಅನುಗ್ರಹವಾಗಿದೆ. I have seen certain pastors and their pastors' wives. ಕೆಲವು ಸೇವಕರನ್ನ ಮತ್ತು ಕೆಲವು ಸೇವಕರ ಪಾಸ್ಟರ್ ಅವರನ್ನು ನಾನು ನೋಡಿದ್ದೇನೆ. Maybe they are 60 or 65. 60-65 ವರ್ಷವಾಗಿರಬಹುದು. But their work, the kind of work, it's amazing. ಅವರು ಮಾಡುವಂತ ಕೆಲಸ ಕಾರ್ಯಗಳು ಅತ್ಯಾಶ್ಚರ್ಯಕರವಾದದ್ದು. Many a times I have thought about myself. ಅನೇಕ ಬಾರಿ ನನ್ನ ಬಗ್ಗೆ ನಾನೇ ಆಲೋಚನೆ ಮಾಡಿದ್ದೇನೆ. I'm still in my 30s. ನಾನು ಈಗ ಖಾಲಿ 30ನೇ ವಯಸ್ಸಿನಲ್ಲಿ 30ರ ಒಂದು ವರ್ಷದಲ್ಲಿ ಇದ್ದೇನೆ. But this woman, she's already crossed 60, 65. ಈ ಸ್ತ್ರೀ 60-65 ಹೆಚ್ಚಾಗಿ ಈಕೆಗೆ ವಯಸ್ಸಾಗಿದೆ. She's working just like me. ಹಾಗೆ ನನ್ನ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. I can understand something from the Bible.
people. ಆಗ ನಾನು ಸತ್ಯವೇದದಿಂದ ಒಂದನ್ನು ನಾನು ಅರ್ಥ That's ಮಾಡಿಕೊಳ್ಳುತ್ತೇನೆ. God's giving strength. ಅದು ದೇವರು ಕೊಟ್ಟಂತ ಶಕ್ತಿ ಸಾಮರ್ಥ್ಯವಾಗಿದೆ. You read in Psalm chapter 68 verse number 35. ನೀವು ಕೀರ್ತನೆ 68ನೇ ಅಧ್ಯಾಯ 35ನೇ ವಚನವನ್ನು ಓದುವುದಾದ್ರೆ The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, He who gives the strength and power to His people. ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವವನು. Spend time alone with God and He will give you power and strength. ನೀವು ದೇವರ ಜೊತೆ ಏಕಾಂತವಾಗಿ ಸಮಯವನ್ನು ಕಳೆಯುವುದಾದ್ರೆ ದೇವರು ನಿಮಗೆ ಬಲವನ್ನ ಸಾಮರ್ಥ್ಯವನ್ನು ಕೊಡುವ The ಚೆನ್ನಾಗಿದೆ. third benefit ಮೂರನೆಯ ಒಂದು ಉಪಯೋಗ ಏನು ಅಂತಂದ್ರೆ is spend time with God. ದೇವರ ಜೊತೆ ಏಕಾಂತವಾಗಿ ಕಳೆಯುವುದರಿಂದ ನಿಮಗೆ ಸಿಗುವಂತ ಮೂರನೇ ಉಪಯೋಗ, You will be filled with the Holy Spirit. ನೀವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುತ್ತೀರಿ. Not little. ಸ್ವಲ್ಪವಲ್ಲ, Filled completely with the Holy Spirit. ಸಂಪೂರ್ಣವಾಗಿ ಪರಿಶುದ್ಧಾತ್ಮನಿಂದ The ತುಂಬಿಸಲ್ಪಡುತ್ತೀರಿ. Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. Ephesians chapter 5 verse number 8. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ, Do not be drunk with wine in which is dissipation, but be filled with the Holy Spirit. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, sing and praise unto God. ಆ ದೇವರಿಗೆ ಸ್ತುತಿ ಸ್ತೋತ್ರವನ್ನ ಸಲ್ಲಿಸಿರಿ. Spend time with God. ದೇವರ ಜೊತೆ ಸಮಯವನ್ನ Then you will ಕಳೆಯುವವರಾಗಿರಿ. be filled with the Holy Spirit. ಆಗ ನೀವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುತ್ತೀರಿ. Hallelujah. ಹಲ್ಲೆಲೂಯಾ. The fourth benefit, ನಾಲ್ಕನೆಯ ಒಂದು ಉಪಯೋಗ, the anointing during your time of fellowship with God ದೇವರ ಜೊತೆ ನೀವು ಕಳೆಯುವಂತ ಆ ಅನ್ಯೋನ್ಯತೆ ಸಮಯದಲ್ಲಿ ನೀವು ಸಿಗುವಂತ ಒಂದು ಅಭಿಷೇಕವು it will break the demonic yokes. ಅದು ಸೈತಾನನ ಬಂಧನಗಳನ್ನ ಮುರಿಯುವಂತದ್ದಾಗಿದೆ, ನೊಗಗಳನ್ನ ಮುರಿಯುವಂತದ್ದಾಗಿದೆ. If you read Isaiah chapter 10 verse number 27, ಯೆಶಾಯ 10ನೇ ಅಧ್ಯಾಯ 27ನೇ ವಚನವನ್ನು ನೀವು ಓದುವುದಾದರೆ this verse talks that tells us that the anointing can break your demonic yokes. ಈ ವಾಕ್ಯವು ನಿಮ್ಮ ಮೇಲೆ ಇರುವಂತ ಸೈತಾನನ ಎಲ್ಲಾ ನೊಗಗಳನ್ನ ಈ ಒಂದು ಅಭಿಷೇಕವು ಅದು ಮುರಿದು ಹಾಕಲ್ಪಡುತ್ತದೆ, ಮುರಿದು ಹಾಕುವಂತದ್ದಾಗಿದೆ ಅನ್ನೋದನ್ನ ಈ ವಾಕ್ಯ ಹೇಳ್ತದೆ. Let us read the word. ಈ ಸಮಯದ ವಾಕ್ಯವನ್ನೇ ಓದಿಕೊಳ್ಳೋಣ. It shall come to pass in that day that his burden will be taken away from your shoulder and his yoke from your neck, and the yoke will be destroyed because of the anointing oil. ಯೆಶಾಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುವಾಗ, ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. Hallelujah. ಹಲ್ಲೆಲೂಯಾ. Because when you are anointed, ನೀವು ಅಭಿಷೇಕಿಸಲ್ಪಟ್ಟಾಗ then you can break the demonic yokes. ಆಗ ನೀವು ಸೈತಾನನ ನೊಗಗಳನ್ನ ಮುರಿಯುವವರ ಶಕ್ತರಾಗುತ್ತೀರಿ. Destroy the demonic activities. ಸೈತಾನನ ಆ ಕಾರ್ಯಗಳನ್ನ ಮುರಿಯೋದಕ್ಕೋಸ್ಕರವಾಗಿ The Bible says, ಸತ್ಯವಾದ ರೀತಿಯಲ್ಲಿ ಹೇಳ್ತಾ you ಇದೆ, need the anointing of the Holy Spirit. ನಿಮಗೆ ಪರಿಶುದ್ಧಾತ್ಮನ ಅಭಿಷೇಕ ಅಗತ್ಯವಿದೆ. The fifth benefit, 5ನೇ ಉಪಯೋಗ, to spend time with God. ದೇವರ ಜೊತೆ ಸಮಯವನ್ನ ಕಳೆಯುವುದಕ್ಕೋಸ್ಕರವಾಗಿ ಕಳೆಯುವುದರಿಂದ ದೊರೆಯುವಂತ 5ನೇ ಉಪಯೋಗ, You are going to be transformed into God's image. ನೀವು ದೇವರ ಸಾರೂಪ್ಯಕ್ಕೆ ನೀವು ಮಾರ್ಪಡುತ್ತೀರಿ. If you read 2 Corinthians chapter 3 verse number 8, 2ನೇ ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ the Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ, so all of us who have had that veil removed can see and reflect the glory of the Lord, and the Lord who is the Spirit makes us more and more like Him as we are changed into His glorious image. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. Hallelujah. Hallelujah. More and more you spend your time with God, ಹೆಚ್ಚು ಹೆಚ್ಚಾಗಿ ದೇವರ ಜೊತೆ ನೀವು ಏಕಾಂತವಾಗಿ ಸಮಯವನ್ನು ಕಳೆಯುವಾಗ become more like Jesus Christ. ನೀವು ಕರ್ತನ ರೀತಿಯಲ್ಲಿ ಯೇಸುವಿನ ರೀತಿಯಲ್ಲಿ ಮಾರ್ಪಡುವವರಾಗಿರ್ತೀರಿ. Hallelujah. Hallelujah. More and more you read the word of God, ಹೆಚ್ಚು ಹೆಚ್ಚಾಗಿ ನೀವು ದೇವರ ವಾಕ್ಯವನ್ನು ಓದುವಾಗ become like God. ನೀವು ಯೇಸುವಿನ ರೀತಿಯಲ್ಲಿ ಮಾರ್ಪಡುತ್ತೀರಿ. Change your nature. ನಿಮ್ಮ ಒಂದು ಸ್ವಭಾವವನ್ನು ಬದಲಾವಣೆ ಮಾಡುತ್ತದೆ. Change your behavior. ನಿಮ್ಮ ಒಂದು ಆ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುತ್ತದೆ. Change your speech. ನಿಮ್ಮ ಮಾತುಗಳನ್ನು ಅದು ಬದಲಾವಣೆ ಮಾಡುತ್ತದೆ. Become into glorious image of God. ನೀವು ದೇವರ ಮಹಿಮೆಯುಳ್ಳ ಸಾರೂಪ್ಯಕ್ಕೆ ಮಾರ್ಪಡುವವರಾಗಿರುತ್ತೀರಿ. Today God is speaking to you. ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. Give God your whole heart unto
God and spend quality time with God. ದೇವರ ಜೊತೆ ನೀವು ಏಕಾಂತವಾಗಿದ್ದು ಪೂರ್ಣ ಹೃದಯದಿಂದ ನಿಮ್ಮ ಆಳವಾದ ಹೃದಯದಿಂದ ಕರ್ತನ ಜೊತೆ ಸಮಯವನ್ನ ಕಳೆಯಿರಿ. So you will be seeing amazing results in your life. ನಿಮ್ಮ ಜೀವಿತದಲ್ಲಿ ನೀವು ಬಹಳ ಮಹತ್ತರವಾದ ಒಂದು ಫಲಿತಾಂಶವನ್ನ These are the ಕಾಣುವುದಾಗಿದೆ. benefits you get when you spend quality time with God. ದೇವರ ಜೊತೆ ಅಮೂಲ್ಯವಾದ ಸಮಯವನ್ನು ನೀವು ಕಳೆಯುವಾಗ ಈ ರೀತಿಯ ಉಪಯೋಗಗಳನ್ನು ನೀವು ಹೊಂದುವವರಾಗಿರುತ್ತೀರಿ. Let us all pray. ಈ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. Let us pray before God. ದೇವರ ಮುಂದೆ ಪ್ರಾರ್ಥನೆ ಮಾಡೋಣ. He will help us to go deeper with God. ದೇವರು ನಾವು ಆತನ ಜೊತೆ ಆಳವಾಗಿ ನಡೆಯಲಿಕ್ಕೆ ಕರ್ತನು ನಮಗೆ ಸಹಾಯ ಮಾಡುತ್ತಾನೆ. Let us all pray. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. God, forgive me for the sin has drawn me away from you. ಕರ್ತನೇ, ಪಾಪವು ನನ್ನನ್ನು ನಿನ್ನಿಂದ ದೂರ ಮಾಡಿರುವುದರಿಂದ ನನ್ನನ್ನು ಕ್ಷಮಿಸು. I pulled on every weight of sin affecting my relationship with God in the name of Jesus. ನನ್ನ ಪಾಪದ ಭಾರದ ದೆಸೆಯಿಂದ ನಿನ್ನ ಸಂಬಂಧದಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನು ಯೇಸುವಿನ ಹೆಸರಿನಲ್ಲಿ ಮುರಿದು ಹಾಕುತ್ತೇನೆ. I cast on all errors, lies, doubts and fears that are warring in my mind in the name of Jesus. ನನ್ನ ಮನಸ್ಸಿನಲ್ಲಿ ಹೋರಾಡುತ್ತಿರುವ ದೋಷಗಳು, ಸುಳ್ಳುಗಳು, ಅನುಮಾನಗಳು ಮತ್ತು ಭಯಗಳನ್ನು ಯೇಸುವಿನ ಹೆಸರಿನಲ್ಲಿ ನಾನು ಮುರಿದು ಹಾಕುತ್ತೇನೆ. Father, open my eyes that might behold wondrous things out of your law in Jesus' name. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಿಮ್ಮ ಧರ್ಮಶಾಸ್ತ್ರದಲ್ಲಿನ ಅದ್ಭುತವಾದ ವಿಷಯಗಳನ್ನು ನಾನು ನೋಡುವಂತೆ ನನ್ನ ಕಣ್ಣುಗಳನ್ನು ತೆರೆಯಿರಿ. I receive grace to be restored to fellowship with my heavenly Father in the name of Jesus. ಯೇಸುವಿನ ಹೆಸರಿನಲ್ಲಿ ನನ್ನ ಸ್ವರ್ಗೀಯ ತಂದೆಯೊಂದಿಗೆ ಅನ್ಯೋನ್ಯತೆಯನ್ನು ಪುನಃಸ್ಥಾಪಿಸಲು ನಾನು ಕೃಪೆಯನ್ನು ಬೇಡಿಕೊಳ್ಳುತ್ತೇನೆ. Oh Lord, empower my spirit man. ಓ ಕರ್ತನೇ, ನನ್ನ ಆತ್ಮ ಮನುಷ್ಯನಿಗೆ ಶಕ್ತಿ ಕೊಡು. Anything draining my spiritual strength is destroyed in the name of Jesus. ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬರಿದು ಮಾಡುವ ಎಲ್ಲಾ ಶಕ್ತಿಗಳು ಯೇಸುವಿನ ಹೆಸರಿನಲ್ಲಿ ನಾಶವಾಗಲಿ. I pull down every deceitfulness of riches designed to pull me away from the things of God. ಐಶ್ವರ್ಯದ ಹೆಸರಿನಲ್ಲಿ ನನ್ನನ್ನು ಮೋಸಗೊಳಿಸಿ ದೇವರ ವಿಷಯಗಳಿಂದ ನನ್ನನ್ನು ದೂರವಿಡಲು ಮಾಡಿರುವ ಎಲ್ಲಾ ಸಂಗತಿಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಿ. Father, cause me to grow in your love and your knowledge in the name of Jesus. ತಂದೆಯೇ, ನಿನ್ನ ಪ್ರೀತಿಯಲ್ಲಿ ಮತ್ತು ನಿನ್ನ ಜ್ಞಾನದಲ್ಲಿ ನಾನು ಬೆಳೆಯುವಂತೆ ಯೇಸುವಿನ ಹೆಸರಿನಲ್ಲಿ ಅನುಗ್ರಹ ಮಾಡು. Lord, cause me to grow in wisdom, stature and favor with you and with men in the name of Jesus. ಕರ್ತನೇ, ನಾನು ನಿನ್ನ ಜ್ಞಾನದಲ್ಲಿ ನಿನ್ನ ಕೃಪೆಯಲ್ಲಿ ಬೆಳೆಯುವಂತೆ ಯೇಸುವಿನ ನಾಮದಲ್ಲಿ ಅನುಗ್ರಹ ಮಾಡು. In Jesus' name we pray, amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. Amen. Hallelujah. God bless everyone according to this word of God. ದೇವರ ಈ ವಾಕ್ಯದ ಪ್ರಕಾರವೇ ಎಲ್ಲರನ್ನ ಆಶೀರ್ವದಿಸಲಿ. Especially according to Isaiah chapter 10 verse number 27. ವಿಶೇಷವಾಗಿ ಯೆಶಾಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 27ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ನೀನು ಹೇಳಿದಂತ ಎಲ್ಲ ವಾಕ್ಯಗಳನ್ನ ನಾವು ಮನದಟ್ಟು ಮಾಡಿಕೊಳ್ಳುವಾಗ ಇವತ್ತಿನ ದಿವಸ ಕರ್ತನೇ ಸಂಪೂರ್ಣವಾಗಿ ಅದರಂತೆ ಕೈಗೊಂಡು ನಡೆಯುವಾಗ ನಿನ್ನ ಸಹಾಯದಸ್ತವನ್ನ ಚಾಚು, ನೀನು ತಾನೇ ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಕರ್ತನೆ, ನಮ್ಮೆಲ್ಲ ತಪ್ಪುಗಳನ್ನ ಪಾಪವನ್ನು ಕ್ಷಮಿಸು. ಕರ್ತನೆ, ನಾವು ಪ್ರಾರ್ಥನೆಯಲ್ಲಿ ಇಷ್ಟನ್ನ ಕರ್ತನೆ ನಾವು ಮಾಡಿದ್ದೇವೆ. ಕರ್ತನೆ, ಆ ಎಲ್ಲ ಪ್ರಾರ್ಥನೆ ಕೇಳಿ ನೀನು ಉತ್ತರ ಕೊಟ್ಟಿದ್ಯಾ ಅನ್ನೋದನ್ನು ನಾವು ನಂಬುತ್ತೇವೆ. ಕರ್ತನೆ, ನೀನು ತಾನೇ ನಿನ್ನ ಮಾರ್ಗದಲ್ಲಿ ನಮ್ಮನ್ನ ನಡೆಸು. ಕರ್ತನೆ, ನಮ್ಮ ಆತ್ಮಿಕ ಜೀವಿತ ವಿರುದ್ಧವಾಗಿ, ಪ್ರಾರ್ಥನಾ ಜೀವಿತ ವಿರುದ್ಧ, ಕುಟುಂಬ ಜೀವಿತ ವಿರುದ್ಧವಾಗಿ ಹೋರಾಡುವಂತ ಎಲ್ಲಾ ಸೈತಾನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕಾಗಿ ಎದುಗಡೆ ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುವುದಕ್ಕೆ ಕೊಡ್ತೀನಿ ಜೀವವುಳ್ಳ ತಂದೆಯೇ, ಆಮೆನ್.